ಮುಸುಳಿಗೆ ಬಂದುಬಿಡ್ತಾರೆ ಬರ್ರ ಅಲ್ಲಿ ಪಾಪ ಬದುಕೋದು ಭಾಳ ಕಷ್ಟ ರೈತರು ಅದೆಲ್ಲ ನೀರು ಆನಮನೆ ಹರ್ಕೊಂಡು ಹೋಗಿ ಬರ್ತದೆ. ಬೆಳಗಾವಿಯಲ್ಲಿರ್ಬೋದು, ಬೆಳಗಾವಿ ಜಿಲ್ಲೆಯಲ್ಲಿರ್ಬೋದು, ಮುಂದೆ ಬಿಜಾಪುರ ಜಿಲ್ಲೆ, ಅದರ ನಂತರ ಏನಪ್ಪ ಬಾಗಲಕೋಟೆ, ಹಾಗೆ ಯಾದಗಿರಿ ಎಲ್ಲ ಕಡೆನೂ ಸುರುಣ ಆಗ್ತಾರೆ ಹಾವಳಿ. ಅದಕ್ಕಾಗಿ ಒಂದು ನೀತಿ ಮಾಡಿ ಯಾವ ಸಮಯದಲ್ಲಿ ಎಷ್ಟು ನೀರು ಬಿಡಬೇಕು, ಏನು ಮಾಡಿದ್ರೆ ಒಳ್ಳೆಯದರೇನು. ನದಿಗಳನ್ನು ರಾಷ್ಟ್ರೀಕರಣ ಯಾಕೆ ಮಾಡಬಾರ್ದು? ಅದು ರಾಷ್ಟ್ರದ ಕೈಯಲ್ಲಿ ಹಕ್ಕಿರಲಿ, ಅಲ್ಲಿ ಯಾರು ಹಸ್ತಕ್ಷೇಪ ಇಲ್ಲ. ಜನ ಅದಕ್ಕೆ ಗೊತ್ತಾಗ್ತದೆ ಎಲ್ಲರೂ ಏನು ಅಂತ ಅಭ್ಯಾಸ ಮಾಡಿ ಆ ಪ್ರಮಾಣದಲ್ಲಿ ನೀರು ಬಿಡ್ತಾ ಹೋಗಿಬಿಟ್ರೆ ಮುಗಿದೋಗ್ಬಿಡ್ತದೆ. ಈ ಕರ್ನಾಟಕದ ಮಧ್ಯೆ ಮತ್ತು ತಮಿಳುನಾಡಿನ ಮಧ್ಯೆ ಕಾವೇರಿ ಸರೋಜಗಳ ಸ್ಟ್ರೈಕ, ಮಂಡ್ಯದಲ್ಲಿ ಸ್ಟ್ರೈಕ್, ಅವರೇನೋ ಸ್ಟ್ರೈಕ್, ಎಲ್ಲ ಕಡೆ ಮಾಡೋರು ಸ್ಟ್ರೈಕ್. ಹಾನಿ ಆಗೋದು ಯಾರದ್ದು? ಎಲ್ಲರೂ ಉಳಿಬೇಕಿಲ್ಲ, ಸರ್ವರು ಉಳಿಬೇಕು. ಆ ನೆಲೆಯಲ್ಲಿ ಮಾಡಿದ್ರು ಉತ್ತಮ. ಈ ಭಾಷಾವಾರ ಪ್ರಾಂತ ರಚನೆ ಮಾಡಿದ ಮತ್ತು ನಮಗೂ ಅಸ್ಮಿತೆ ಸ್ವಲ್ಪ ನಾವು ಪಡ್ತಾರ್ತೀವಿ ಇಲ್ಲ ಅಂತಲ್ಲ, ಆದರೆ ನೀರು ಎಲ್ಲರಿಗೂ ಬೇಕಲ್ಲ. ನಮಗೂ ಬೇಕು, ತಮಿಳರಿಗೂ ಬೇಕು, ತೆಲುಗರಿಗೂ ಬೇಕು, ಮಹಾರಾಷ್ಟ್ರಿಗೆ ಬೇಕು, ಮರಾಠಿಗರಿಗೆ ಬೇಕು, ಅಲ್ಲಿ ಉಳಿದು ಎಲ್ಲ ರಾಜ್ಯಗಳು ಬೇಕಾಗ್ತದೆ. ಅದನ್ನು ರಾಷ್ಟ್ರೀಕರಣ ಮಾಡಿದ್ರೆ ಹೆಂಗೆ ಅಂತ ನಮ್ಮ ಚಿಂತನೆ ಮಾಡಿರಿ ಎಲ್ಲರೂ. ಅದ್ಮೇಲೆ ರಾಷ್ಟ್ರದ ಹೇಳ್ತಿರ್ಬೇಕು. ಹಾಗಾದರೆ ಇನ್ನೊಂದು ಪ್ರಶ್ನೆ ಐತಿ ಇಲ್ಲಿ ದೊಡ್ಡದು. ಆಯಾ ರಾಜ್ಯಗಳಲ್ಲಿ ಬೇರೆ ಬೇರೆ ಪಾರ್ಟಿಯ ಏನಪ್ಪ ಅಂತಂದ್ರೆ, ಈ ನಮ್ಮಲ್ಲಿ ಕಾಂಗ್ರೆಸ್ ಅದ, ನಮ್ಮ ನೆರೆ ಗೋವಾದಲ್ಲೇ BJP ಅದ, ಅದೇ ಕಾಲಕ್ಕೆ ಮಹಾರಾಷ್ಟ್ರದಲ್ಲಿ BJP ಅದ. ಆ ನೆಲೆಯೂ ಚಿಂತನೆ ಆಗಬಾರ್ದು. ನೀರು ಎಷ್ಟದ ಎಷ್ಟು ಬಿಡಬೇಕು ಪ್ರಮಾಣಬದ್ಧ ಮಾಡಿ, ಮಳೆ ಆದಾಗ ಎಷ್ಟು ಬಿಡಬೇಕು, ಮಳೆ ಆದಾಗ ಎಷ್ಟು ಮಾಡಬೇಕು, ನೀರು ಎಷ್ಟು ಪ್ರಮಾಣದಲ್ಲಿ ಹಂಚಬೇಕು ಅದನ್ನು ಆಯಾ ರಾಜ್ಯಗಳು ಡಿಸೈಡ್ ಮಾಡಿ ರಾಷ್ಟ್ರೀಕರಣ ಮಾಡಿರಿ. ಹೆಂಗೆ ಈಗ ಆಯೋಗ ಮಾಡಿದಿರಿ, ಏನೋ ಅದಕ್ಕೆ ನೀರು ಬಿಡೋದು ಶುರುವಾಗಿ ಜನ ಅಲ್ಲೂ ತಿಕ್ಕೊಂಡಿರ್ತಾವ್ರಿ, ಅಲ್ಲಿಯೂ ಜಗಳ ವಾದ ವಿವಾದಗಳು ಇದ್ದೇ ಇರ್ತಾವೆ. ಅದು ಮೀರಿದೊಂದು ಕಾನೂನು ಮಾಡಿದ್ರೆ ಹೆಂಗೆ ಏನು ಇರಲಿ. ಮುಂಬೈಗೆ ಸರ್ವ ಪಕ್ಷಗಳು ನೀವು ಹೋಗ್ಬೇಕು ಅಂತೇಳಿ ನಮ್ಮ ಅಶೋಕ್ ಚಂದ್ರಿಗೆ ಅವ್ರಿಗೆ ಹೇಳ್ಕೊಳ್ತಾ ಇದ್ದಾರೆ. ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಚಂದ್ರಿಗೆ ಅವರಿಗೆ ಇದೊಂದು ಕಾಳಜಿ ಪ್ರತಿ ವರ್ಷಗಳು ಮಾಡ್ತಾ ಇರ್ತಾರೆ. ಅದೇ ಕಾರಣ ನಾವಾದರೂ ಇಲ್ಲಿಯ ಉತ್ತರ ಕರ್ನಾಟಕದ ಮಿನಿಸ್ಟರ್ಸ್ ಆದರೂ, ಅದರಲ್ಲೂ ಸತೀಶ್ ಅವರು ಇವತ್ತು ಉಸ್ತುವಾರಿ ಸಚಿವರಾಗಿದ್ದರಿಂದ ಅವರು ಮುತುವರ್ಜಿ ವಹಿಸಿ, ಅದ್ರ ಜೊತೆಗೆ BJP ಶಾಸಕರು ಸಹಿತ ಮುತುವರ್ಜಿ ವಹಿಸಿ ಏನು ಸಮಸ್ಯೆ ಸಾಲ್ವ್ ಮಾಡಬೇಕಾಗಿದ್ದು ಅವ್ರ ಕರ್ತವ್ಯನೂ ಹೌದು, ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡೋದು. ಅದೇ ಕಾರಣ ಮಹಾರಾಷ್ಟ್ರದವರು ಆದರೂ ಸಹಿತ ಇದಕ್ಕೆ ಸ್ಪಂದಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ. ಅದೇ ಕಾಲಕ್ಕೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯದು ಸತ್ಯದ ಕೈಗಡೆ ವಂದನೆಗಳು.